ಗುಡ್ ಡೇ ಟು ಯು ಆಲ್. ಮತ್ತೆ ನಿಮ್ಮ ಮುಂದೆ ನಾನು ಇವತ್ತಿನ ವಿಡಿಯೋ ತಗೊಂಡು ಬರುವಂತಹ ಮುಖ್ಯ ಉದ್ದೇಶ ಏನು ಅಂತಂದರೆ, ನಮ್ಮ ಇಸ್ರೋ ಕೋಚಿಂಗ್ ಸೆಂಟರ್ ವತಿಯಿಂದ ನಿನ್ನೆ ಭಾಳಷ್ಟು ಜನ ಕೋರಿಕೆಯ ಮೇರೆಗೆ ಗ್ರೂಪಲ್ಲಿ ಮತ್ತು ಕೆಲವೊಂದು ವಾಟ್ಸಪ್ಗಳಲ್ಲಿ ನನಗೆ ಸರ್ ಇಂಗ್ಲೀಷ್ ಸಿಲೆಬಸ್ಸನ್ನು ಹೇಳಿದ್ದೀರಾ, ಅದೇ ರೀತಿಯಾಗಿ ದಯವಿಟ್ಟು ಪ್ಲೀಸ್ ಕಂಪ್ಯೂಟರ್ ಸಿಲೆಬಸ್ಸನ್ನು ಹೇಳಿ, ಕಂಪ್ಯೂಟರ್ ಸಿಲೆಬಸ್ ಏನೇನು ನಾವು ಓದ್ಕೋಬೇಕು, ಯಾವ ರೀತಿಯಾಗಿ ಶಾರ್ಟ್ಕಟ್ಗಳನ್ನು ನಾವು ಮಾಡ್ಕೋಬೇಕು ಅಂತ ಹೇಳಿ ನಿನ್ನೆ ಕೇಳ್ತಾ ಇದ್ರು. ಆದ್ದರಿಂದ ಕೆಲವೊಂದು ಮೇನ್ 8 ಪಾಯಿಂಟ್ಸ್ಗಳನ್ನು ನಾನು ಕಂಪ್ಯೂಟರ್ ಸಿಲೆಬಸ್ಸನ್ನು ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನು ನೋಡಿ, ಪ್ರೀವಿಯಸ್ ಕ್ವಶನ್ ಪೇಪರ್ಗಳಲ್ಲಿ ಏನೇನು ಕೊಟ್ಟಿದ್ದ, ಪಿ ಡಿ ಒದಲ್ಲಿ ಏನು ಕೊಟ್ಟಿದ್ದ, ವಿ ಎದಲ್ಲಿ ಏನು ಕೊಟ್ಟಿದ್ದ, ವಿ ಎ ಒದಲ್ಲಿ ಏನು ಕೊಟ್ಟಿದ್ದ ಅಂತ ಕೆಲವೊಂದು SDA FDA ಕಂಪ್ಯೂಟರ್ ಕ್ವಶನ್ ಪೇಪರ್ಗಳನ್ನು ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನು ನೋಡ್ತಾ ಅವುಗಳಲ್ಲಿ ಕೆಲವೊಂದು 8 ಪಾಯಿಂಟ್ಸ್ಗಳನ್ನು ಮಾಡಿದ್ದೀನಿ. ಆ 8 ಪಾಯಿಂಟ್ಸ್ಗಳ ವಿವರಣೆಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಮೊದಲನೇದಾಗಿ ಕಂಪ್ಯೂಟರ್ ಸಬ್ಜೆಕ್ಟಲ್ಲಿ ಕಂಪ್ಯೂಟರ್ ಫಂಡಮೆಂಟಲ್ಗಳನ್ನು ಕೇಳ್ತಾನೆ. ಸರ್ ಕಂಪ್ಯೂಟರ್ ಫಂಡಮೆಂಟಲ್ಸಲ್ಲಿ ಏನೇನು ಬರ್ತವೆ ಅಂತಂದರೆ ಹಿಸ್ಟ್ರಿ ಆ್ಯಂಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಬರ್ತವೆ. ಕಂಪ್ಯೂಟರ್ನ ಹಿಸ್ಟ್ರಿ ಕೇಳ್ತಾನೆ, ಅದ್ರ ಬಗ್ಗೆ ಕೇಳ್ತಾನೆ, ಮತ್ತು ಜನರೇಷನ್ ಬಗ್ಗೆ ಕೇಳ್ತಾನೆ. ನೆಕ್ಸ್ಟ್ ಟೈಪ್ಸ್ ಆಫ್ ಕಂಪ್ಯೂಟರ್ ಬಗ್ಗೆ ಕೇಳ್ತಾನೆ. ಎಷ್ಟು ಟೈಪ್ಸ್ ಇದ್ದಾವೆ, ಯಾವ ಟೈಪ್ಸ್ ಹೇಗೆ, ಏನು ಕೆಲಸ ಮಾಡುತ್ತೆ, ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅದನ್ನು ಅಂತೇಳಿ ಟೈಪ್ಸ್ ಆಫ್ ಕಂಪ್ಯೂಟರ್ಸ್ಗಳನ್ನು ಕೇಳ್ತಾನೆ. ಸಿಮಿಲರ್ಲಿ ಹಾರ್ಡ್ವೇರ್ ಸಾಫ್ಟ್ವೇರ್ಗಳನ್ನು ಕೇಳ್ತಾನೆ, ಹಾರ್ಡ್ವೇರ್ಗಳ ಬಗ್ಗೆ ಸಾಫ್ಟ್ವೇರ್ಗಳ ಬಗ್ಗೆ ಕೇಳ್ತಾನೆ. ಇನ್ಪುಟ್ ಔಟ್ಪುಟ್ ಡಿವೈಸಸ್ಗಳ ಬಗ್ಗೆ ಕೇಳ್ತಾನೆ. ಯಾವುದು ಇನ್ಪುಟ್ಟು, ಯಾವುದು ಔಟ್ಪುಟ್ಟು, ಯಾಕೆ ಅದನ್ನು ಇನ್ಪುಟ್ ಅಂತ ಕರೀತಾರೆ, ಯಾಕೆ ಇದನ್ನು ಔಟ್ಪುಟ್ ಅಂತ ಕರೀತಾರೆ, ಈ ರೀತಿಯಾಗಿ ಇನ್ಪುಟ್ ಔಟ್ಪುಟ್ಗಳ ಮೇಲೇನೂ ಒಂದು ಪ್ರಶ್ನೆ ಇರುತ್ತೆ. CPU, RAM, ROM, ಸ್ಟೋರೇಜ್ ಡಿವೈಸ್ಗಳ ಬಗ್ಗೆ ಕೇಳ್ತಾನೆ. ಇಷ್ಟು ಕಂಪ್ಯೂಟರ್ ಫಂಡಮೆಂಟಲ್ಸ್ಗಳ ಬಗ್ಗೆ ಕೇಳುವಂಥದ್ದು. ಅದಾದಮೇಲೆ ಸೆಕೆಂಡ್ ಪಾಯಿಂಟ್ ನಿಮಗೆ ಬಂದ್ಬಿಟ್ಟು ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಕೇಳ್ತಾನೆ. ಸರ್ ಆಪರೇಟಿಂಗ್ ಸಿಸ್ಟಮಲ್ಲಿ ಏನೇನು ಕೇಳ್ತಾನೆ ಅಂತಂದರೆ ವಿಂಡೋಸ್ ಬೇಸಿಕ್ಸ್ಗಳನ್ನು ಕೇಳ್ತಾನೆ, ಫೈಲ್ ಆ್ಯಂಡ್ ಫೋಲ್ಡರ್ ಮ್ಯಾನೇಜ್ಮೆಂಟನ್ನು ಕೇಳ್ತಾನೆ, ಡೆಸ್ಕ್ಟಾಪ್, ಕಂಟ್ರೋಲ್ ಪ್ಯಾನಲ್ ಆ್ಯಂಡ್ ಟಾಸ್ಕ್ ಬಾರ್, ಇಷ್ಟನ್ನ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಕೇಳಿದ್ದಾನೆ. ಬಹಳಷ್ಟು ಸಾರಿ ಇದನ್ನು ರಿಪೀಟ್ ಮಾಡಿದ್ದಾನೆ, ಕೇಳಿದ್ದಾನೆ, ಅವುಗಳ ಬಗ್ಗೆ ಪ್ರಶ್ನೆಗಳಿದ್ದಾವೆ. ಸಿಮಿಲರ್ಲಿ ನಾವು ನೋಡಿದಾಗ MS ಆಫೀಸನ್ನು ಕೇಳ್ತಾನೆ. ಫಸ್ಟು ಸಾಫ್ಟ್ವೇರ್ಗಳಲ್ಲಿ ಅಲ್ಲಿ ಬರುವಂಥ ಪ್ರೋಗ್ರಾಮ್ಸ್ಗಳಲ್ಲಿ ಮೊದಲನೇದಾಗಿ ಕೇಳುವಂಥ ಪ್ರೋಗ್ರಾಮ್ಸ್ ಅಥವಾ ಸಾಫ್ಟ್ವೇರ್ ಅಂತಂದರೆ MS ಆಫೀಸ್ ಬಗ್ಗೆ ಕೇಳ್ತಾನೆ. ಇಲ್ಲಿ MS ಆಫೀಸ್ ಅಂತ ಅಂದಾಗ 3 ಬರ್ತವೆ, MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್. ಈ 3ಗಳ ಬಗ್ಗೆನೇ ಭಾಳಷ್ಟು ಸಾರಿ ಕೇಳಿದ್ದಾನೆ. ಅದಾದಮೇಲೆ MS ಎಕ್ಸೆಸ್ಗಳ ಬಗ್ಗೆ ಈಗ ಕೇಳ್ತಾ ಇದ್ದಾನೆ. ಸೊ ಈ ರೀತಿಯಾಗಿ ನೀವು ಅವುಗಳನ್ನು ನೋಡ್ಕೋಬೋದು. ನಾನಿಲ್ಲಿ ಈ 3 ಕವರ್ ಮಾಡಿದ್ದೀನಿ. MS ವರ್ಡಲ್ಲಿ ಫಾರ್ಮೇಟಿಂಗನ್ನು ಕೇಳ್ತಾನೆ, ಟೇಬಲ್ಸ್ಗಳನ್ನು ಕೇಳ್ತಾನೆ, ಪೇಜ್ ಸೆಟಪ್ಪನ್ನು ಕೇಳ್ತಾನೆ, ಮೇಲ್ ಮರ್ಜನ್ನ ಕೇಳ್ತಾನೆ. ಭಾಳಷ್ಟು ಸಾರಿ ಮೇಲ್ ಮರ್ಜ್ ಮೇಲೆ 1 ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ ಪ್ರಶ್ನೆಗಳು ಬಂದಿದ್ದುಂಟು. ಸಿಮಿಲರ್ಲಿ MS ಎಕ್ಸೆಲನ್ನು ಕೇಳ್ತಾನೆ. MS ಎಕ್ಸೆಲಲ್ಲಿ ಏನೇನು ಕೇಳ್ತಾನೆ ಅಂದರೆ ಅವುಗಳ ಸೆಲ್ಸ್ಗಳ ಬಗ್ಗೆ ಕೇಳ್ತಾನೆ, ಎಷ್ಟು ಸೆಲ್ಸ್ಗಳಿರ್ತವೆ, ಕಾಲಮ್ಸ್ ಎಷ್ಟು, ರಾಸ್ ಎಷ್ಟು ಅಂತೆಲ್ಲ ಕೇಳ್ತಾನೆ. ಫಾರ್ಮುಲಾಸ್ ಬಗ್ಗೆ ಬಹಳಷ್ಟು ಕೇಳಿದ್ದಾನೆ. ಫಾರ್ಮುಲಾಗಳು ಏನು, ಯಾವುದಕ್ಕೆ ಫಾರ್ಮುಲಾ ಬರುತ್ತೆ, ಅದರಲ್ಲಿ ಅಡಿಷನ್ ಹೆಂಗೆ, ಸಬ್ಸ್ಟ್ರಾಕ್ಷನ್ ಹೆಂಗೆ, ಡಿವಿಷನ್ ಹೆಂಗೆ, ಆ ಫಾರ್ಮುಲಾಗಳ ಬಗ್ಗೆ ಕೇಳ್ತಾನೆ. ನೆಕ್ಸ್ಟ್ ಚಾರ್ಟ್ಸ್ಗಳ ಬಗ್ಗೆ ಕೇಳ್ತಾನೆ. ಇದೊಂದು ಬಹಳ ಇಂಪಾರ್ಟೆಂಟ್. MS ಎಕ್ಸೆಲಲ್ಲಿ ಚಾರ್ಟ್ಸ್, ಡಿಕ್ರೀಸ್, ಇನ್ಕ್ರೀಸ್, ಚಾರ್ಟ್ಸ್ಗಳನ್ನು ಕೇಳ್ತಾನೆ. ಅವುಗಳ ಬಗ್ಗೆ ನೀವು ಓದ್ಕೊಂಡಿರಬೇಕು. ನೆಕ್ಸ್ಟ್ MS ಪವರ್ ಪಾಯಿಂಟಲ್ಲಿ ಭಾಳಷ್ಟು 3 ಅಂಶಗಳನ್ನು ಭಾಳಷ್ಟು ರಿಪೀಟ್ ಮಾಡಿದ್ದಾನೆ. ಸ್ಲೈಡ್ಸ್ಗಳ ಬಗ್ಗೆ ಕೇಳಿದ್ದಾನೆ, ಅನಿಮೇಷನ್ಗಳ ಬಗ್ಗೆ ಕೇಳಿದ್ದಾನೆ, ಅದರಲ್ಲಿ ಬರುವಂತಹ ಟ್ರಾನ್ಸಿಷನ್ಸ್ ಬಗ್ಗೆ ಕೇಳಿದ್ದಾನೆ. ಇಷ್ಟು ನಿಮಗೆ ಕಂಪ್ಯೂಟರಲ್ಲಿ ಕೇಳುವಂಥದ್ದು. ಇಲ್ಲಿ ಫಸ್ಟ್ಗೆ ಕಂಪ್ಯೂಟರ್ ಫಂಡಮೆಂಟಲ್ಸ್, ಆಪರೇಟಿಂಗ್ ಸಿಸ್ಟಮ್, ಆಮೇಲೆ MS ಆಫೀಸಿನ ಬಗ್ಗೆ ನಾನು ಹೇಳಿದ್ದೀನಿ. ಅದೇ ರೀತಿಯಾಗಿ ಇಂಟರ್ನೆಟ್ ಬಗ್ಗೆ ಕೇಳ್ತಾನೆ. ಇಂಟರ್ನೆಟಲ್ಲಿ ವೆಬ್ ಬ್ರೌಸರ್ಸ್ ಬಗ್ಗೆ ಕೇಳ್ತಾನೆ, ಸರ್ಚ್ ಇಂಜಿನ್ಸ್ ಬಗ್ಗೆ ಕೇಳ್ತಾನೆ, WWW ವರ್ಲ್ಡ್ ವೈಡ್ ವೆಬ್ ಇದರ ಬಗ್ಗೆ ಕೇಳ್ತಾನೆ, URLs ಬಗ್ಗೆ ಕೇಳ್ತಾನೆ. ಸೊ ಈ ರೀತಿಯಾಗಿ ಈ 3 ಅಂಶಗಳು ಇಂಟರ್ನೆಟಲ್ಲಿ ಕೇಳ್ತಾನೆ. ಕೆಲವೊಂದು ಕಡೆ ಇಂಟರ್ನೆಟ್ ಬೇಸಿಕನ್ನು ಕೇಳ್ತಾನೆ. ಸಿಮಿಲರ್ಲಿ ಇಮೇಲಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾನೆ ಮತ್ತು ಕೇಳ್ತಾ ಬಂದಿದ್ದಾನೆ. ಕ್ರಿಯೇಟಿಂಗನ್ನು ಕೇಳ್ತಾನೆ. ಇಮೇಲ್ ಕ್ರಿಯೇಟಿಂಗ್ನ ಯಾವ ರೀತಿಯಾಗಿ ಮಾಡಬೇಕು, ಇಮೇಲ್ ಯಾವ ರೀತಿಯಾಗಿ ಕ್ರಿಯೇಷನ್ ಆಗುತ್ತೆ, ಕ್ರಿಯೇಟ್ ಅಕೌಂಟಿಂಗ್ ಹೆಂಗಿರುತ್ತೆ ಅದ್ರ ಬಗ್ಗೆ ಕೇಳ್ತಾನೆ. ನೆಕ್ಸ್ಟ್ ಸೆಂಡಿಂಗ್ ಮೇಲ್, ರಿಸೀವಿಂಗ್ ಮೇಲ್ ಬಗ್ಗೆ ಕೇಳ್ತಾನೆ. ಮೇಲನ್ನು ಸೆಂಡಿಂಗ್ ಮಾಡೋದು ಹೇಗೆ, ರಿಸೀವಿಂಗ್ ಮಾಡೋದು ಹೇಗೆ ಅದ್ರ ಬಗ್ಗೆ ಕೇಳ್ತಾನೆ. ಅಟ್ಯಾಚ್ಮೆಂಟ್ಗಳ ಬಗ್ಗೆ ಕೇಳ್ತಾನೆ, ಡಾಕ್ಯುಮೆಂಟ್ಗಳನ್ನು ಹೇಗೆ ಅಟ್ಯಾಚ್ ಮಾಡಬೇಕು ಅಂಥೇಳಿ. ಸೊ ಅದೇ ರೀತಿಯಾಗಿ CC ಮತ್ತು BCC ಈ ಕೆಳಗಡೆ ಬರುತ್ತೆ ನಿಮಗೆ ಅಡ್ರೆಸ್ಸಲ್ಲಿ, ನಿಮ್ಗೆ ಗೊತ್ತಿರಬೇಕು CC ಅಂದ್ರೇನು, BCC ಅಂದ್ರೇನು, ಅದ್ರ ಬಗ್ಗೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾನೆ. ಇಷ್ಟು ಇಮೇಲ್ಗಳ ಬಗ್ಗೆ ಕೇಳುವಂಥದ್ದು. ನೆಕ್ಸ್ಟ್ ನಾವು ಬಹಳಷ್ಟು ಇಗ್ನೋರ್ ಮಾಡೋದೇನು ಅಂತಂದರೆ ಎಲ್ಲ ಓದ್ಕೊಂತೀವಿ
ಕೀಬೋರ್ಡ್ ಔಟ್ಪುಟ್ ಇನ್ಪುಟಲ್ಲೇ ಬರುತ್ತೆ ಅಂತ ಹೇಳಿ ನಾವು ಏನು ಮಾಡ್ತೀವಿ, ಇನ್ಪುಟಲ್ಲಿ ನೋಡಿಕೊಂಡು ಕೀಬೋರ್ಡ್ನ ಬಿಟ್ಬಿಡ್ತೀವಿ. ಆದರೆ ಕೀಬೋರ್ಡ್ ಸಪ್ರೇಟ್ ಒಂದು ಎಜುಕೇಷನ್ ಅಧ್ಯಯನನೇ ಇದೆ. ಏನು ಸ್ಟಡಿ ಇದೆ ಅಂತಂದರೆ ಕೀಬೋರ್ಡ್ ಶಾರ್ಟ್ಕಟ್ಸ್ಗಳನ್ನು ಕೇಳ್ತಾನೆ. ಸೊ ಕಂಟ್ರೋಲ್-C, ಕಂಟ್ರೋಲ್-V, ಕಂಟ್ರೋಲ್-S ಎಟ್ಸೆಟ್ರಾ ಈ ರೀತಿಯಾದಂಥ ಶಾರ್ಟ್ಕಟ್ಸ್ಗಳ ಬಗ್ಗೆ, ಕೀಬೋರ್ಡ್ ಶಾರ್ಟ್ಕಟ್ಸಿಗೆ ಶಾರ್ಟ್ಕಟ್ ಕೀಸ್ಗಳು ಭಾಳಷ್ಟು ಇದ್ದಾವೆ, ಅದೊಂದು ನೀವು ಲೀಸ್ಟ್ ಮಾಡಿಕೊಂಡು ಅಧ್ಯಯನ ಮಾಡಬೇಕಾಗುತ್ತೆ, ಅದ್ರ ಬಗ್ಗೆ ಕೇಳ್ತಾನೆ. ನೆಕ್ಸ್ಟ್ ನೆಟ್ವರ್ಕಿಂಗ್ ಬಗ್ಗೆ ಕೇಳ್ತಾನೆ. ನೆಟ್ವರ್ಕಿಂಗಲ್ಲಿ ಲ್ಯಾನ್ ಬಗ್ಗೆ ಕೇಳ್ತಾನೆ, ವ್ಯಾನ್ ಬಗ್ಗೆ ಕೇಳ್ತಾನೆ. ಸೊ ಸಿಮಿಲರ್ಲಿ ಮೋಡಮ್ಗಳು ಹೇಗೆ ಯೂಸ್ ಆಗ್ತವೆ, ಎಷ್ಟು ವೆರೈಟೀಸ್ ಇದ್ದಾವೆ, ಏನು ಮೋಡಮ್ ಅಂತಂದರೆ ಅದ್ರ ಬಗ್ಗೆ ಕೇಳ್ತಾನೆ. ವೈಫೈ ಬಗ್ಗೆ ಕೇಳ್ತಾನೆ, ಇವತ್ತು ನಾಳೆ ವೈಫೈ ಬಗ್ಗೆ ಭಾಳಷ್ಟು ಕೇಳ್ತಾ ಇದ್ದಾನೆ. ಸೊ ಹಾಗೆ ಇಂಟರ್ನೆಟ್ ಬೇಸಿಕ್ಗಳನ್ನು ಇಲ್ಲಿ ಸ್ವಲ್ಪ ಟಚ್ ಮಾಡ್ತಾನೆ. ಲಾಸ್ಟ್ ಭಾಳಷ್ಟು ಮುಖ್ಯವಾದಂಥ ಪಾರ್ಟ್ 8 ಪಾರ್ಟ್ ಮಾಡಿದ್ದೀನಿ ನಾನು. 8ನೇ ಒಂದು ಅಂಶ ಅದು ಬರುವಂಥದ್ದೇನು ಅಂತಂದರೆ ಸೈಬರ್ ಸೆಕ್ಯೂರಿಟಿ. ಇವುಗಳನ್ನು ಭಾಳಷ್ಟು ಓದೋದೇ ಬಿಟ್ಟುಬಿಡ್ತಾರೆ ಎಲ್ಲರೂ, ಬೇಸಿಕ್ ಫಂಡಮೆಂಟಲ್ಗಳನ್ನು ಓದ್ಕೊಂಡು ಇಂಟರ್ನೆಟ್ ಓದ್ಕೊಂಡು. ಆದರೆ ಇವತ್ತು ನಾಳೆ ಭಾಳಷ್ಟು ಪ್ರಶ್ನೆಗಳು ಎದ್ರ ಮೇಲೆ ಕೇಳ್ತಾ ಇದ್ದಾನೆ ಅಂತಂದರೆ ಈ ಸೈಬರ್ ಸೆಕ್ಯೂರಿಟಿ ಮೇಲೆ ಕೇಳ್ತಾ ಇದ್ದಾನೆ. ಸೈಬರ್ ಸೆಕ್ಯೂರಿಟಿಯಲ್ಲಿ ಏನು ಬರುತ್ತೆ ಅಂತಂದರೆ ವೈರಸ್ ಬಗ್ಗೆ ಬರುತ್ತೆ, ಮಾಲ್ವೇರ್ ಅದರ ಬಗ್ಗೆ ಬರುತ್ತೆ, ಆ್ಯಂಟಿವೈರಸ್ಗಳ ಬಗ್ಗೆ ಬಹಳಷ್ಟು ಕೇಳ್ತಾನೆ. ಅದೇ ರೀತಿಯಾಗಿ ಪಾಸ್ವರ್ಡ್ಗಳನ್ನು ಪಾಸ್ವರ್ಡ್ ಸೇಫ್ಟಿಯ ಬಗ್ಗೆ ಕೇಳ್ತಾನೆ. ಅದೇ ರೀತಿಯಾಗಿ ಆನ್ಲೈನ್ ಸೆಕ್ಯೂರಿಟೀಸ್, ಪಾಸ್ವರ್ಡ್ಗಳನ್ನು ಹೇಗೆ ನಾವು ಆನ್ಲೈನ್ ಮುಖಾಂತರ ಇಟ್ಕೋಬೇಕು, ಆನ್ಲೈನ್ ಸೆಕ್ಯೂರಿಟಿ ಯಾವ್ಯಾವ ಇದ್ದಾವೆ, ಹೇಗೆ ಅದನ್ನು ನೀಡ್ತಾರೆ, ಯಾವ ರೀತಿಯಾಗಿ ಆನ್ಲೈನ್ ಸೆಕ್ಯೂರಿಟಿಗಳನ್ನು ನಾವು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ಕಂಪ್ಯೂಟರ್ ಬಗ್ಗೆ ಈ ಮಧ್ಯೆ ಕೇಳುತ್ತಿರುವಂತಹ ಅಪ್ಡೇಟಿಂಗ್ ಪ್ರಶ್ನೆಗಳು. ಸೊ ಇಷ್ಟು 8 ಪಾಯಿಂಟ್ಸ್ಗಳು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈ 8 ಪಾಯಿಂಟ್ಸ್ ಕಂಪ್ಯೂಟರಲ್ಲಿ VAO ವಿಲೇಜ್ ಅಡ್ಮಿನಿಸ್ಟ್ರೇಟರ್ ಆಫೀಸರ್ ಎಂಬ ಜಾಬಲ್ಲಿ ಅಥವಾ ಜಾಬಿನ ಎಕ್ಸಾಮಲ್ಲಿ ಬರುವಂಥ ಕಂಪ್ಯೂಟರಿನ ಬಗ್ಗೆ ಒಂದು 8 ಪಾರ್ಟ್ಗಳನ್ನು ನಾನು ಮಾಡಿದ್ದೀನಿ. ಈ ವಿಡಿಯೋ ಬಹಳ ಉಪಯುಕ್ತವಾಗುತ್ತೆ ನಿಮ್ಗೆ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಿ, ಇದನ್ನು ನೋಡಿ ಈ ಅಂಶಗಳನ್ನು ಬರ್ಕೊಂಡು ಒಂದು ಕಡೆ ನೋಟ್ಸ್ ಮಾಡಿ ಅವುಗಳ ಅಧ್ಯಯನವನ್ನು ಆದಷ್ಟು ಬೇಗನೆ ಪ್ರಾರಂಭ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಇದರ ಜೊತೆಗೆ ಮತ್ತೆ ಹೇಳುವಂತಹ ಮಾತೇನು ಅಂತಂದರೆ ಭಾಳಷ್ಟು ಜನ ಆಫ್ಲೈನ್ ಕ್ಲಾಸಸ್ಗಳನ್ನು ತಗೋರಿ ಸರ್ ಅಂತ ಹೇಳ್ತಾ ಇದ್ರು. ನಿಮಗೊಂದು ಸಿಹಿ ಸುದ್ದಿ ಏನು ಅಂತಂದರೆ ಬರೀ ಇಂಗ್ಲೀಷ್ ಅಷ್ಟೇ ಅಲ್ಲ, ಇಂಗ್ಲೀಷಿನ ಜೊತೆಗೆ ಕಂಪ್ಯೂಟರ್, ಇಂಗ್ಲೀಷ್ ಪ್ಲಸ್ ಕಂಪ್ಯೂಟರ್ ಇವೆರಡು ಪತ್ರಿಕೆಗಳನ್ನು ಅಥವಾ ಇವೆರಡು ಪತ್ರಿಕೆಯ ಸಬ್ಜೆಕ್ಟ್ಗಳನ್ನು, ವಿಷಯಗಳನ್ನು ನಾವು 20ನೇ ಜುಲೈ ಇದೇ ತಿಂಗಳು 20ಕ್ಕೆ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಯಾರ್ಯಾರು ಆಸಕ್ತರಿದ್ದೀರಿ, ಯಾರ್ಯಾರು ಆಸ್ಪಿರೆಂಟ್ ಇದ್ದೀರಿ, ಆದಷ್ಟು ಬೇಗ ಇಸ್ರೋ ಕೋಚಿಂಗ್ ಸೆಂಟ್ರಿಗೆ ಕರೆ ಮಾಡಿ ಅಥವಾ ಸಂಪರ್ಕಿಸಿ ತಾವು ಅಡ್ಮಿಷನ್ ಪಡೆದುಕೊಂಡು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಎಲ್ಲರೂ ಜಾಬ್ ಓರಿಯೆಂಟೆಡ್ಗಳಾಗಿ, ಜಾಬ್ ಎಂಪ್ಲಾಯರ್ಸ್ ಆಗಿ ಹೊರಬನ್ನಿ. ಎಲ್ಲರಿಗೆ ಜಾಬಿನ ಒಂದು ಸೌಭಾಗ್ಯ ಸಿಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.